ಎಲ್ಲರಿಗೂ ನಮಸ್ಕಾರ. ಕನ್ನಡದ ಹೋರಾಟಗಾರ ದಾಪಿ ಹಾಂಜನಪ್ಪ ನಿರ್ಮಾಣ ಮಾಡಿರುವಂಥ ಸಿನಿಮಾ ರಾಜ್ ನಿವಾಸ್, ಈ ಚಿತ್ರದ ಟ್ರೈಲರ್ ಈಗ ಬಿಡುಗಡೆ ಆಗ್ತಾ ಇದೆ. ಇಡೀ ಚಿತ್ರತಂಡಕ್ಕೆ ಆತ್ಮೀಯವಾಗಿ ಅಭಿನಂದಿಸ್ತಾ ಟ್ರೈಲರ್ ಬಿಡುಗಡೆ ಮಾಡಿ ಅಂತ ಹೇಳಿ ಶುಭ ಕೋರ್ತೀನಿ. ನಮಸ್ತೆ. ಬಂದಿದ್ದಕ್ಕೆ ದಯವಿಟ್ಟು ಕ್ಷಮೆ ಇರಲಿ. ಯಾಕಂದ್ರೆ ಇನ್ನೊಬ್ರು ನಿರ್ಮಾಪಕರು ಅಲ್ಲಿ ಶೂಟಿಂಗ್ ಮಾಡ್ತಿದ್ದಾರೆ, ಅಲ್ಲೂ ನಾನು ಅಡ್ಜಸ್ಟ್ ಮಾಡಿ ಆ ಟೈಮ್ ತಗೊಂಡು ನಾನು ಬಂದೆ. ದಯವಿಟ್ಟು ಕ್ಷಮೆ ಇರಲಿ ಅಣ್ಣ. ತುಂಬಾನೇ ಚೆನ್ನಾಗಿದೆ ಟೀಸರ್ ಅಂಡ್ ಟ್ರೈಲರ್ ಅಲ್ಲ, ಟ್ರೈಲರ್ ತುಂಬಾನೇ ಚೆನ್ನಾಗಿದೆ. ಯಾಕಂದ್ರೆ ಎರಡನೇ ಟ್ರೈಲರ್ ಇದು ಅಂತ ಹೇಳಿದ್ರಿ, ಟೀಸರ್ ಇಲ್ಲ, ಎರಡು ಟ್ರೈಲರು. ಇದು ಮೊದಲೇ ಒಂದು, ಎರಡು ತುಂಬಾನೇ ಚೆನ್ನಾಗಿದೆ. ಅದ್ದೂರಿ ವೆಚ್ಚದಲ್ಲಿ ಒಂದು ನಿರ್ಮಾಣದಲ್ಲಿ ಆಗಿದೆ. ಹಾಗೆ ನಮ್ಮ ಅಜ್ಜನ್ ಗೌಡರಾಗ್ಲಿ, ನಮ್ಮ ಲೋಕೇಶ್ ಗೌಡರಾಗ್ಲಿ, ಅವರು ನಿರ್ಮಾಪಕರು, ಅವರು ಮೊದಲನೇದಾಗಿ ಒಳ್ಳೇದಾಗಬೇಕು. ಯಾಕಂದ್ರೆ ಇವತ್ತೇನು ಸಮಸ್ಯೆ ನಡೀತಿದೆ ಅಂದ್ರೆ ಥಿಯೇಟರ್ ಜನ ಬರ್ತಿಲ್ಲ, ಕನ್ನಡ ಸಿನಿಮಾಗಳು ಓಡ್ತಿಲ್ಲ ಅಂತ, ಅದನ್ನೆಲ್ಲ ಬ್ರೇಕ್ ಮಾಡಿದ್ದು ಮಾದೇವ ಅಂತ ಹೇಳ್ತೀನಿ. ಯಾಕಂದ್ರೆ ಇವತ್ತಿಗೂ ಮತ್ತೆ ಪುನಃ ಒಂದಿಷ್ಟು ಸಿನಿಮಾಸ್ ಇವತ್ತಿಗೆ 35ನೇ ದಿನ ನಡೀತಿದೆ, ಯಶಸ್ವಿಯಾಗಿ ನಡೀತಿದೆ. ಅನುಪಮ ಥಿಯೇಟರ್ ಇಂದ ಮತ್ತೆ ನಮ್ಗೆ ಯಾವ್ದೋ ಸಮಸ್ಯೆ ಆದಾಗ ಮತ್ತೆ ಅಣ್ಣನ ಹತ್ರ ಹೋಗಿ ನಾನು ಕೇಳ್ಕೊಂಡಾಗ ಅದಕ್ಕಿಂತ ಇನ್ನೂ ದೊಡ್ಡ ಥಿಯೇಟರ್ ಸಂತೋಷ್ ಥಿಯೇಟರ್ ಅಲ್ಲಿ ನಮ್ಗೆ ಸಿನಿಮಾ ಓಡೋ ತರ ಮಾಡಿಕೊಟ್ರು. ಧನ್ಯವಾದಗಳನ್ನ. ನಿಮ್ಮಿಂದಾನೇ ನನಗೆ ತುಂಬಾನೇ ಸಹಾಯ ಆಯ್ತು, ನಮ್ಮ ಇಡೀ ತಂಡಕ್ಕೆ ತುಂಬಾ ಸಹಾಯ ಆಯ್ತು. ಹಾಗೆ ನಾನು ಟೈಮ್ ತಗೊಂಡ್ ಬಂದಿದ್ದು, ನನಗೆ ಖುದ್ದಾಗಿ ಕನ್ನಡ ಅಂದ್ರೆ ತುಂಬಾ ಇಷ್ಟ, ಕನ್ನಡ ಅಂದ್ರೆ ನನ್ನ ಪ್ರಾಣ. ಕನ್ನಡ ಪರ ಎಲ್ಲ ಹೋರಾಟಗಾರರು ಇವತ್ತು ನಿಂತು ಈ ಸಿನಿಮಾ ಮಾಡ್ತಿದ್ದೀರಾ ಅಂತ ಹೇಳಿ ನಂದು ಮಿಸ್ ಮಾಡಬಾರ್ದು ಅನ್ಕೊಂಡು ನಾನು ಅಲ್ಲಿಂದ ಎಷ್ಟು ಫಾಸ್ಟ್ ಆಗುತ್ತೋ ಅಷ್ಟು ಫಾಸ್ಟ್ ಆಗಿ ಬಂದೆ. ನಿಮ್ಮೆಲ್ರಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತೀನಿ. ಯಾಕಂದ್ರೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ಕನ್ನಡ ರಾರಾಜಿಸಿದೆ ಅಂದ್ರೆ ಅಣ್ಣ ನಾರಾಯಣ ಗೌಡ್ರ ಅಣ್ಣನಿಂದಾನೇ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಯಾವುದೇ ಸಮಸ್ಯೆ ಆಗ್ಲಿ, ಏನೇ ಆಗ್ಲಿ, ಮೊದಲು ನಿಂತ್ಕೊಳ್ಳೋದು ಅವರು ಒಂದು ಬೆನ್ನಿಂದೆ ನಾವು ಒಂದು ಅನಿಲ್ ಸೇವೆ ತರ ನಾನು ಯಾವತ್ತೂ ಇರ್ತೀನಿ ಅಣ್ಣ. ಯಾಕಂದ್ರೆ ಪ್ರತಿಯೊಂದು ನಾನು ಅವರು ಕಚೇರಿಗೆ ಹೋಗಿದ್ದಾಗ ನಾನು ಅದೆಲ್ಲ ತೋರಿಸಿದ್ದೆ. ನಾನು ಅವತ್ತಿಂದ ಇವತ್ತಿನವರೆಗೂ ಪ್ರತಿಯೊಂದು ಅಕ್ಷರ ನಾನು ಫೇಸ್ಬುಕ್ ಅಲ್ಲಾಗ್ಲಿ, ಸೋಷಿಯಲ್ ಮೀಡಿಯಾಲಾಗ್ಲಿ, ಪ್ರತಿಯೊಂದು ಅಕ್ಷರ ಕನ್ನಡದಲ್ಲೇ ನಾನು ಬಳಸ್ತೀನಿ. ಆಮೇಲೆ ನಾನು ಯಾವುದೇ ಒಂದು ಪೋಸ್ಟ್ ಹಾಕಿದ್ರು ಅದಕ್ಕೆ ಕರ್ನಾಟಕದ ಮ್ಯಾಪ್, ಅದ್ರ ಒಳಗಡೆನೆ ಕರ್ನಾಟಕದ ಬಾವುಟ ಇರುತ್ತೆ. ಆ ಕಲರ್ ಹಳದಿ ಕೆಂಪು 2 ಕಲರ್ ಬಿಟ್ಟು ನನ್ನ ಸ್ವಂತ ಸಿನಿಮಾ ಲಂಕಾಸುರ ಬರ್ತಿದೆ, ಅದರಲ್ಲೂ ಕೃತಜ್ಞತೆ ಕಾರ್ಡ್ನ ಎಲ್ಲಾನು ಅದೇ ತರ ಮಾಡಿದ್ದೀನಿ. ಸೊ ಅದೊಂದು ನನ್ನ ಪ್ರಾಣ ಇರೋವರೆಗೂ, ಈ ಜೀವ ಎಷ್ಟು ಇರೋವರೆಗೂ ಈ ಮಣ್ಣಿಗೆನೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಸಿನಿಮಾ ಬಹಳ ಚೆನ್ನಾಗಿ ಬಂದಿದೆ ಅಂತ ನಾನು ಭಾವಿಸ್ತೀನಿ. ಅಂಡ್ ರಾಘವ ಅವರು ಎಲ್ಲಿದ್ದೀರಾ? ರಾಘವ್ ಅವರು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ. ಒಂಥರ ಮೆಜೆಸ್ಟಿಕ್ ಆಗಿ ಒಂದು ಮ್ಯಾನ್ಲಿ ತುಂಬಾನೇ ಚೆನ್ನಾಗಿ ಕಾಣಿಸ್ತಿದ್ದಾರೆ. ಎಸ್ಪೆಷಲಿ ಪೊಲೀಸ್ ಯೂನಿಫಾರ್ಮ್ ನೋಡಿದ ತಕ್ಷಣ ನಮ್ಮ ತಂದೆಯವರೇ ಜ್ಞಾಪಕ ಬರುತ್ತೆ. ಯಾಕಂದ್ರೆ ಅವ್ರನ್ನ ನಾವು ಇವತ್ತಿನವರೆಗೂ ಪೊಲೀಸ್ ಯೂನಿಫಾರ್ಮ್ ಖಡಕ್ ಇದ್ರಲ್ಲಿ ಯಾರು ಅವ್ರನ್ನ ಮೀರ್ಸಕ್ಕೆ ಆಗಲ್ಲ. ಬಟ್ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ. ಅಂಡ್ ಹೀರೋಯಿನ್ ಮೇಡಮ್ ಕೃತಿಕಾ ಮೇಡಮ್ ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಿದ್ದಾರೆ. ಎಲ್ರಿಗೂ ಒಳ್ಳೇದಾಗ್ಲಿ. ಹಾಗೆ ನಮ್ಮ ಇಡೀ ಚಿತ್ರತಂಡ ಈ ಒಂದು
ಸಿನಿಮಾ ವೇಟ್ ಮಾಡ್ತಿದ್ದೀವಿ. ಒಳ್ಳೇದಾಗ್ಲಿ. ಹಾಗೆ ನಮ್ಮ ವೆಂಕಟೇಶ್ ಸರ್, ಅಂತಣ್ಣ ಎಲ್ಲರೂ ಸಪೋರ್ಟ್ಗೆ ಇದ್ದಾರೆ. ಹಾಗೆ ನಮ್ಮ ಇಡೀ ಕನ್ನಡ ಚಿತ್ರರಂಗ ನಿಮ್ಮ ಬೆನ್ನಲ್ಲಿ ಇರುತ್ತೆ ಅಂತ ನಾನು ನಂಬಿದ್ದೀನಿ. ಹಾಗೂ ಡೈರೆಕ್ಟರ್ ನಿತಿನ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಮ್ಯೂಸಿಕ್ ಡೈರೆಕ್ಟರ್, ಎಸ್ಪೆಷಲಿ ಮ್ಯೂಸಿಕ್ ಡೈರೆಕ್ಟರ್ ಸರ್ ಯಾಗ್ಲಿ ಅವರು ತುಂಬಾ ಮೇನ್ ಥಿಂಗ್ RR ಇಷ್ಟು ಚೆನ್ನಾಗಿ ಮಾಡಿದ್ದೀರಾ. RR ಇಷ್ಟ ಆಯ್ತು ನನಗೆ. ಹಾಗೆ ಮ್ಯೂಸಿಕ್ ಚೆನ್ನಾಗಿರುತ್ತೆ ಅಂತ ನಾನು ನಂಬಿದ್ದೀನಿ. ಈ ಜಾಗ ನನಗೆ ಹೊಸದಲ್ಲ, ಇದೊಂಥರ ನನಗೆ ಮನೆ ಇದ್ದಂಗೆ. ನಮ್ಮ ನವರಸನ್ ಸರ್, ಅವ್ರಿಗೂ ಧನ್ಯವಾದಗಳು ಹೇಳಿ. ಅಂಡ್ ಸಿನಿಮಾ ಆದಷ್ಟು ಬೇಗ ತೆರೆ ಮೇಲೆ ಬರಲಿ ಅಂತ ನಾನು ಕೇಳ್ಕೊತೀನಿ. ಯಾವುದು ಮೈನ್ ಥಿಯೇಟರ್ ಯಾವುದು? ಓಕೆ, ಯಾವುದೇ ಮಾಡಿದ್ರು ದಯವಿಟ್ಟು ಅಗ್ರಿಮೆಂಟ್ಗಳು ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಮಗೂ ಸಮಸ್ಯೆಗಳೆಲ್ಲ ಆಯ್ತು. ಅಂಡ್ ಎಲ್ರಿಗೂ ಒಳ್ಳೇದಾಗ್ಲಿ, ಈ ಚಿತ್ರತಂಡಕ್ಕೆ ಒಳ್ಳೇದಾಗ್ಲಿ. ಜೈ ಕರ್ನಾಟಕ. ಧನ್ಯವಾದಗಳು. ಲೋಕೇಶ್ ಗೌಡ್ರು ನಿಮಗೂ ಒಳ್ಳೇದಾಗ್ಲಿ. ನಮ್ಗೆ ಬಹಳ ಆತ್ಮೀಯ ಸ್ನೇಹಿತರು. ಹಾಗೂ ವಿನೋದ್ ಗೌಡ್ರು ನನ್ನ ಜೊತೆ ಆಕ್ಟ್ ಮಾಡ್ತಿದ್ದಾರೆ. ಪಾಪ ಅವರು ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಓಡ್ ಬಂದ್ರು. ಬೇರೆ ಮಹೇಶ್ ಗೌಡ್ರು, ಎಲ್ರಿಗೂ ಧನ್ಯವಾದಗಳು. ಹಾಗೆ ನಮ್ಮ ಅಂಜನ್ ಗೌಡ್ರೆ, ಹಾಗೆ ನಮ್ಮ ಅನಿಲ್ ಅವರು ಮಾತಾಡೋದು. ಓಕೆ, ಅನಿಲ್ ಅವ್ರಿಗೂ ತುಂಬಾ ನೀವು ಧನ್ಯವಾದಗಳು ಹೇಳಕ್ ಇಷ್ಟಪಡ್ಬೇಕು. ಯಾಕಂದ್ರೆ ಅವರು ತುಂಬಾ ಸಿನಿಮಾ ತಗೊಂಡು ಹೋಗ್ತಾರೆ. ಹಾಗೂ ಎಲ್ಲ ಮಾಧ್ಯಮದವ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಜೈ ಕರ್ನಾಟಕ. ಧನ್ಯವಾದಗಳು. ಏನಿಲ್ಲ ಅಂದ್ರೆ, ನಾನು ಪ್ರತಿಯೊಂದು ಫಂಕ್ಷನ್ ಅಲ್ಲಿ ಸ್ಟೇಜ್ ಅಲ್ಲಿ ಹೇಳ್ತೀನಿ, ಎಲ್ರಿಗೂ ಇದನ್ನ ಫಾಲೋ ಮಾಡಿ ಅಂತ ಹೇಳ್ತೀನಿ. ಯಾಕೆಂದ್ರೆ ನಮ್ಗೆ ಬೊಕ್ಕೆ ಕೊಟ್ಟರು ಅದು ಒಂದ್ ಅರ್ಧ ಗಂಟೆ ನಮ್ಮ ಕೈಯಲ್ಲಿ ಇರುತ್ತೆ, ಆಮೇಲೆ ಎಲ್ಲೋ ಬಿಸಾಕ್ತಿವಿ, ಒಣಗೋಗುತ್ತೆ. ಆಮೇಲೆ ಹಾರ ಹಾಕಿದ್ರು ಒಂದ್ ದಿನ ಇರುತ್ತೆ, ಅದು ಒಣಗೋಗುತ್ತೆ. ಯಾಕೆ ಅಂದ್ರೆ ಈ ಒಂದು ಸಂಬಂಧಗಳು ಯಾವತ್ತೂ ಬೆಳ್ಕೊಂಡು ಹೋಗ್ತಾ ಇರಬೇಕು, ಹೊರತು ಒಣಗೋಗ್ಬಾರ್ದು. ಅದಕ್ಕೆ ಈ ತರ ಸಸಿ ಕೊಡಿ, ಗಿಡ ನೆಟ್ಟಿದ್ರೆ ಇದು 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 ಹೆಂಗ್ ಬೆಳೆಯುತ್ತೋ ಹಂಗೂ ನಮ್ಮ ಸಂಬಂಧಗಳು ಬೆಳೆಯುತ್ತೆ ಅಂತ ನನ್ನ ನಂಬಿಕೆ. ಬಲರಾಮ ಬಲವಾಗಿ ಯಶಸ್ಸನ್ನ ಕಾಣಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.